ಗಂಡ ಹೆಂಡತಿಗೆ ಸಣ್ಣ ಪುಟ್ಟದಕ್ಕೂ ಕೂಡ ಜಗಳ ಆಗ್ತಾಯಿತ್ತು ಅಂತಂದರೆ ತಕ್ಷಣ ಪರಿಹಾರ ಆಗಿಬಿಡುತ್ತೆ ಈ ಒಂದು ಸರಳವಾದ ತಂತ್ರವನ್ನು ಮಾಡಿ. ಇನ್ನೂ ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಹೇಗೆ ನಾವು ದುಡ್ಡನ್ನು ಆಕರ್ಷಣೆ ಮಾಡೋವಂಥದ್ದು, ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಕೂಡ ನಮಗೆ ದುಡ್ಡು ಬರ್ತಾನೇ ಇರಬೇಕು. ಮತ್ತು ದುಡ್ಡು ಖರ್ಚಾಯಿತು ಅಂತಂದರೆ ಜನ ನಮಗೆ ದುಡ್ಡು ಕೊಡಬೇಕು. ವ್ಯಾಪಾರ ಮಾಡಿನೋ ಅಥವಾ ಇನ್ನೇ ನಿಮ್ಮ ಒಂದು ಕಲೆ ಟ್ಯಾಲೆಂಟು ತೋರಿಸಿ ಅಥವಾ ಹೇಗೋ ನಿಮಗೆ ದುಡ್ಡು ಬರಬೇಕು. ಜನವಶೀಕರಣ, ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳಬೇಕು. ಜನವಶೀಕರಣ ಆಯಿತು ಅಂದರೆ ಧನವಶೀಕರಣ ಆಯಿತು ಜನವಶೀಕರಣ. ಒಂದು ಸರಿ ಹಣ ವಶೀಕರಣದ ಒಂದು ಆನ್ಲೈನ್ ಕ್ಲಾಸನ್ನು ಮಾಡಿದೆ. ಈ ಸರಿ ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಖಂಡಿತ ಮಿಸ್ ಮಾಡದೆ ನೀವೆಲ್ಲರೂ ಕೂಡ ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗಿ, ಹೇಗೆ ದುಡ್ಡು ಬರಬೇಕು, ಹೇಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಕೂತಿದ್ರೂ ಕೂಡ ಮೈಂಡನ್ನು ಓಡಿಸಿ ದುಡ್ಡು ಬರೋ ಹಾಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಲ್ಲ. ಮರೆಯದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ. ಗೊತ್ತಲ್ಲ, ಅದನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಅದ್ಭುತವಾದಂಥದ್ದು ದುಡ್ಡು. ಈ ಒಂದು ಕ್ಲಾಸನ್ನು ನಾನು ಕಳೆದ ಬಾರಿಗೆ ಮಾಡಿದ್ದೆ, ಅದಕ್ಕಿಂತ ಅದ್ಭುತವಾದಂಥ ಒಂದು ಬೇರೆ ಬೇರೆ ವಿಚಾರಗಳಿರ್ತವೆ. ಒಂದು ಸರಿ ನಿಮಗೆ ದುಡ್ಡು ಬಂತು ಅಂತಂದರೆ ಇರೋ ದುಡ್ಡು ಖರ್ಚಾಗಬಾರ್ದು, ಡಬಲ್ಲು ತ್ರಿಬ್ಬಲ್ ಆಗಬೇಕು. ಆ ಒಂದು 100 ರೂಪಾಯಿ ಬಂತು ಅಂತಂದರೆ ಅಥವಾ 1 ಕೋಟಿ ಬಂತು ಅಂದರೆ 3 ಕೋಟಿ ಆಗಬೇಕು. ಆ 1 ಕೋಟಿ ನೀವು ಖರ್ಚು ಮಾಡೋಕೆ ಇನ್ನೂ 2 ಕೋಟಿ ಮನೇಲೇ ಇರಬೇಕು. ಆ ರೀತಿ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಆನ್ಲೈನ್ ಕ್ಲಾಸಲ್ಲಿ. ಮತ್ತು ಇನ್ನೊಂದೇನು ಅಂತಂದರೆ ಜನರನ್ನು ಯಾವ ರೀತಿ ವಶೀಕರಣ ಆಗಬೇಕು, ಯಾವ ರೀತಿ ಜನವಶೀಕರಣವನ್ನು ಯಾವಾಗಲೂ ಸದಾ ನಿಮ್ಮ ಮಾತನ್ನು ಕೇಳಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಹೆಚ್ಚಿನ ಮಾಹಿತಿ ನಮ್ಮ ಕ್ಲಾಸ್ಗೆ, ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಗಂಡ ಹೆಂಡತಿ ಸಣ್ಣ ಪುಟ್ಟದಕ್ಕೂ ಜಗಳ ಆಡ್ತಾಯಿತ್ತು ಅಂತಂದರೆ ಮಕ್ಕಳಿಗೂ ಕೂಡ ಮಾನಸಿಕವಾಗಿ ತೊಂದರೆ ಆಗುತ್ತೆ. ಇವರು ಒಂದು ಗಂಡ ಹೆಂಡತಿನೂ ಕೂಡ ಮನಸ್ಸಿನ ಸ್ಥಿತಿಯನ್ನು ಹಾಳು ಮಾಡಿಕೊಂಡು, ಜೊತೆಗೇ ಅಪ್ಪ ಅಮ್ಮ ಇತ್ತು ಅಂತಂದರೆ ಅಕ್ಕ ತಂಗಿ, ಅಣ್ಣ ತಮ್ಮ ಅಥವಾ ನೆಂಟರು ರಿಲೇಟಿವ್ಸು ಅವರ ತಲೆಯನ್ನು ಕಡಿಸಿ ಇವು ಜಗಳ ಆಡ್ತೈತೆ ಅಂದರೆ ಎಲ್ಲಿ ನೋಡೋಕ್ಕಾಗತ್ತೆ. ಮೊದಲ ಈ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿದೆ ಹೊಂದಾಣಿಕೆ ಮಾಡ್ಕೊಂಡು ಸೂಪರಾಗಿರುತ್ತೆ. ಆದರೆ ಇವರು ಜಗಳ ಆಡಿಕೊಂಡು ಮಕ್ಳಿಗೂ ತೊಂದರೆ ಕೊಟ್ಕೊಂಡು, ಅಕ್ಕಪಕ್ಕದವ್ರಿಗೂ ತೊಂದರೆ ಕೊಟ್ಕೊಂಡು, ಇವರು ತೊಂದರೆ ಕೊಟ್ಕೊಂಡು ಸಮಾಜವನ್ನು ಇಂಡೈರೆಕ್ಟಾಗಿ ಹಾಳು ಮಾಡ್ತಾಯಿರ್ತಾರೆ. ಈ ಒಂದು ಗಂಡ ಹೆಂಡತಿ ಜಗಳ ಯಾವುದಕ್ಕೆ ಸಮಸ್ಯೆ ಆಗುತ್ತೆ ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ. ಅಮಾವಾಸ್ಯೆ 4 ದಿನ ಹಿಂದೆ ಅಥವಾ ಅಮಾವಾಸ್ಯೆ ಆದ 4 ದಿನದ ಒಳಗಡೆ, ಹುಣ್ಣಿಮೆ 4 ದಿನ ಹಿಂದೆ ಮತ್ತು ಹುಣ್ಣಿಮೆ ಆದಮೇಲೆ. ಇನ್ನೊಂದು ಎಸ್ಪೆಷಲಿ ಗಂಡ ಹೆಂಡತಿಗೆ ಜಗಳ ಆಗುವಂಥದ್ದು ಹುಣ್ಣಿಮೆ ಸಮಯದಲ್ಲೇ. ಒಂದು ಹುಣ್ಣಿಮೆ ಅಥವಾ ಹುಣ್ಣಿಮೆಗಿಂತ 3-4 ದಿನ ಮುಂಚೆ ಅಥವಾ ಹುಣ್ಣಿಮೆ ಆದಮೇಲೆ 3-4 ದಿನ ಮುಂಚೆ ಇದು ಎಫೆಕ್ಟ್ ಆಗೇ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಸಣ್ಣ ಜಗಳನಾರು ಬಂದು ಹೋಗುತ್ತೆ. ಯಾಕೆಂತಂದರೆ ಇದು ಚಂದ್ರಕಾರಕ, ಚಂದ್ರ ಪ್ರಭಾವ, ಮನಸ್ಸಿನ ಮೇಲೆ ಪ್ರಭಾವ. ನೋಡಿ, ಚಂದ್ರನ ಹುಣ್ಣಿಮೆಗೆ ಪ್ರಭಾವಕ್ಕೆ ಸಮುದ್ರದ ಅಲೆಗಳೇ ಏರುಪೇರಾಗುತ್ತೆ. ಅಂಥದ್ರಲ್ಲಿ ಇನ್ನು ಮನಸ್ಸಿನಲ್ಲಾಗಲ್ವಾ, ಮನುಷ್ಯ ಅಂತಂದರೆ ನೀರು. 70% ನಮ್ಮ ದೇಹದಲ್ಲಿರುವಂಥದ್ದು ನೀರು. ಆ ನೀರು ಅಂತಂದರೆ ಏನು, ಹಾರ್ಮೋನ್ಸು. ಆಗ ವ್ಯತಿರಿಕ್ತವಾದಂಥ ಒಂದು ಪರಿಣಾಮವ ನಮ್ಮ ದೇಹದಲ್ಲಿ ನೀವು ನೋಡ್ಬೋದು. ಆವಾಗ ಯಾರು ಸುತ್ತಮುತ್ತ ಇರ್ತಾರೆ ಅವ್ರ ಮೇಲೆ ಜಗಳ ಹಾಕೋದನ್ನು, ಬೇಜಾರು, ಹಿಂಸೆ ಇದೆಲ್ಲ ಹಾಗೆ ಸಣ್ಣದಾಗಿ ಬಂದು ಹೋಗುತ್ತೆ. ಇದು ಸರ್ವೇ ಸಾಮಾನ್ಯ. ಅಂಥ ಸಮಯದಲ್ಲಿ ಇದೊಂದು ರಾಮಬಾಣದ ಥರ ನೀವು ಇಟ್ಕೋಬೇಕು. ಏನು ಅಂತಂದರೆ ರುದ್ರಾಕ್ಷಿ ದೊಡ್ಡ ರುದ್ರಾಕ್ಷಿ ಆದರೂ ಪರವಾಗಿಲ್ಲ, ಅಥವಾ ರುದ್ರಾಕ್ಷಿ ಮಣಿ ಆದರೂ ಕೂಡ ಪರವಾಗಿಲ್ಲ. ಈ ರುದ್ರಾಕ್ಷಿ ಇದೆಲ್ಲ, ಈ ರುದ್ರಾಕ್ಷಿ ಅಂತಂದರೆ ಏನು, ರುದ್ರನ ಕಣ್ಣಿನಿಂದ ಬರುವಂತಹ ಕಣ್ಣೀರೇ ರುದ್ರಾಕ್ಷಿ. ಗೊತ್ತಲ್ಲ, ಇದು ವೈರಾಗ್ಯದ ಸಂಕೇತ. ಈ ರುದ್ರಾಕ್ಷಿಯನ್ನು ಯಾರ್ಯಾರು ಧರಿಸಬೇಕು ಅಂತಂದರೆ
ದುಡ್ಡು ಮಾಡಬೇಕು ಅಂತವರು ರುದ್ರಾಕ್ಷಿಯನ್ನು ಧರಿಸಬಾರದು. ದುಡ್ಡು ಎಲ್ಲ ಚೆನ್ನಾಗಿ ಸಂಪಾದನೆ ಆಗಿದೆಯಾ, ಆರಾಮಾಗಿದೆಯಾ, ರಿಟೈರ್ಡ್ ಲೈಫಾ ಅಂಥವ್ರು ರುದ್ರಾಕ್ಷಿಯನ್ನು ಹಾಕಿದ್ರೆ ಶಾಂತಿ ಸಮಾಧಾನ ಸಿಗುತ್ತೆ. ಈಗ ತಾನೇ ಇದು ಮಾಡೋ ರುದ್ರಾಕ್ಷಿ ಹಾಕ್ತು ಅಂತಂದರೆ ವೈರಾಗ್ಯದ ಸಂಕೇತ. ಹಂಗನ್ಬಿಟ್ಟು ರುದ್ರಾಕ್ಷಿ ಹಾಕೊಳ್ಳೇಬಾರ್ದು ಅಂತ ಅದಕ್ಕೆ ಮುಖಗಳು 1 ಮುಖ, 5 ಮುಖ, 6 ಮುಖ, 6 ಮುಖದ ರುದ್ರಾಕ್ಷಿ ದುಡ್ಡು ಬರುತ್ತೆ. ಇನ್ನು ಕೆಲವೊಂದಾರು ಮುಖದ ಅದು ರುದ್ರಾಕ್ಷಿ ಹೇಳಬೇಕು ಅಂದರೆ 1 ಅವರ್ ಆಗುತ್ತೆ. ಇನ್ನು ಕೆಲವೊಂದಾರು ಮುಖದ ರುದ್ರಾಕ್ಷಿಯನ್ನು ಹಾಕಿದ್ರೆ ಶಾಂತಿ ಸಮಾಧಾನ ನೆಮ್ಮದಿ ಸಿಗುತ್ತೆ. ಒಬ್ಬ ಹುಡುಗ ಅವನಿಗೆ ಶಾಂತಿ ಸಮಾಧಾನ ಮನೇಲೆ ಶಾಂತಿ ಸಿಕ್ತು ಅಂದ್ಬಿಟ್ಟು ಮನೆ ಮಲ್ಕೊಬಿಟ್ರೆ ಅವನು ಇದು ದುಡಿಬೇಕು, ಅವನು ಸಾಕಬೇಕು ಒಂದು 5-6 ಜನನ, ಹೆಂಡತಿ ಮಕ್ಕಳು ಗಂಡ ಅಂಥವ್ರು. ಬಟ್ ಏನು ಇಲ್ಲಿ ಅಂತಂದರೆ ಈ ರುದ್ರಾಕ್ಷಿನ ವೈರಾಗ್ಯದ ಸಂಕೇತ ಆಗಿರೋದ್ರಿಂದ ಅದನ್ನು ಏನು ಮಾಡಬೇಕು ಅಂತಂದರೆ ಜಗಳ, ಕದನ, ಕೋಪ, ರಾಗ, ದ್ವೇಷ ಇರುವಂಥವ್ರಿಗೆ ನೀವು ಅದನ್ನು ಹಾಕಬೇಕು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ ಗುರುಗಳೇ, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕೂಗಾಡ್ತೀನಿ, ನಿನ್ನ ಮನ ಮರೀದಿ ಕಳಿತೀನಿ, ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾಯಿಲ್ಲ, ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಾಯ್ತಲ್ಲ. ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದಂಗೆ. ಇದಕ್ಕೆ ಮುಟ್ಟು, ಕಟ್ಟು, ಚೆಟ್ಟು, ಮಡಿ, ಮೇಲ್ಗೆ, ಸೂತ್ಕ, ಗೀತ್ಕ, ವೆಜ್ಜು, ನಾನ್ ವೆಜ್ಜು, ಜಾತಿ, ಗೀತಿ, ದಿಕ್ಕು ಗೀಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು, ಅದರಲ್ಲೂ ಈ ಕಾರ್ತಿಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಸೃಷ್ಟಿಯಾಗುತ್ತೆ. ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತುಬಿಡಿ, ಬೇರೆದ ಬಗ್ಗೆ ಯೋಚನೆ ಮಾಡಿ. ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗೋದು. 10 ಬಾರಿ ಸಂಕಲ್ಪ ಮಾಡಿ 11ನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು. ನೀವು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಯಂತ್ರ ಬಂದಿರುತ್ತೆ. ನಾನು ಕೊಟ್ಟಿರುವಂಥದ್ದು ನಾವು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ. ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಇನ್ನೇನೂ ಇಲ್ಲ, ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಗೊತ್ತಲ್ಲ, ಅದನ್ನು ಮಾಡ್ಕೊಳ್ಳಿ. ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಕೋಪ ಇರುವಂಥವ್ರಿಗೆ ರುದ್ರಾಕ್ಷಿಯನ್ನು ನೀವು ದರ್ಕೊಂಡು, ನಿಮ್ಮ ಮಕ್ಕಳು ಕೋಪ ಇರುತ್ತೆ ಅಂದ್ಕೊಳ್ಳಿ, ರುದ್ರಾಕ್ಷಿಯನ್ನು ಹಾಕ್ಬಿಡ್ತು ಅಂದರೆ ತಣ್ಣಗಾಗ್ಬಿಡ್ತಾರೆ. ಅವ್ರ ಮಾಲೆಯನ್ನು ಧರಿಸಿದ್ರೆ ಸಾಕು. ಮತ್ತು ಅಹಂಕಾರ ಇರುವಂಥವ್ರು ರುದ್ರಾಕ್ಷಿಯನ್ನು ಧರಿಸಬೇಕು. ಮತ್ತು ಅನಾರೋಗ್ಯದ ಸಮಸ್ಯೆ ಇರುವಂಥವ್ರು ರುದ್ರಾಕ್ಷಿಯನ್ನು ಹಾಕಬೇಕು. ಗೊತ್ತಲ್ಲ. ಹಾಗಾಗಿ ರುದ್ರಾಕ್ಷಿ ತುಂಬ ಅಂದರೆ ತುಂಬ ಮಹತ್ವದೆ, ತುಂಬ ಶಕ್ತಿಯನ್ನು ಕೊಡುತ್ತೆ. ಚಿಕ್ಕ ಚಿಕ್ಕ ರುದ್ರಾಕ್ಷಿ ದೊಡ್ಡ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಗೊತ್ತಲ್ಲ. ಹಾಗಾಗಿ ರುದ್ರಾಕ್ಷಿ ಮಾಲೆ ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು. ರುದ್ರಾಕ್ಷಿ ಕಾಯಿ, ರುದ್ರಾಕ್ಷಿ ಮೀನಾರು ಇರಬೇಕು. ಇದನ್ನು ನೀವು ತೆಗೆದುಕೊಂಡು ಬರಬೇಕು. ಇದನ್ನು ನೀವು ತೆಗೆದುಕೊಂಡು ಬಂದು ಏನು ಮಾಡಬೇಕು ಅಂತ ಯಾವಾಗಲೂ ಇಟ್ಕೊಂಡಿರಬೇಕು. ಜೊತೆಗೆ ಬಿಲ್ವ ಪತ್ರೆ, ಗೊತ್ತಲ್ಲ, ಬಿಲ್ವ ಪತ್ರೆನ ತೊಗೊಂಡು ಬರಬೇಕು. ಬಿಲ್ವ ಪತ್ರೆಯ ನೀವು ಯಾವಾಗಲೂ ಹೋಗಿ ತೊಗೊಂಡು ಬರೋಕ್ಕಲ್ಲ. ಈ ಮಗಳೇ ಜಗಳ ಆಗ್ತದೆ, ಗಂಡ ಕೂಗಾಡ್ತಾ ಇರ್ತದೆ, ಹೆಂಡ್ತಿ ಕೂಗಾಡ್ತಾ ಇರ್ತಾಳೆ. ನೀವೇನು ಮಾಡಬೇಕು ಆವಾಗ, ಈ ಒಂದು ರುದ್ರಾಕ್ಷಿಯನ್ನು ನೀರಿನ ಒಳಗಡೆ ಹಾಕಬೇಕು. ಜೊತೆಗೆ ಬಿಲ್ವ ಪತ್ರೆಯನ್ನು ಒಳಗಡೆ ಹಾಕಬೇಕು. ಅದರ ನೀರನ್ನು ತೆಗೆದುಕೊಂಡು ನೀವೊಂದು ಹೂವು ಅಥವಾ ದರ್ಬೆ ತೆಗೆದುಕೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು. ಈ ಗಂಡ ಹೆಂಡತಿಗೆ ಜಗಳ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಮನೇಲಿ ಸೇರಿಕೊಂಡಿರುತ್ತೆ, ಅದು ಪ್ರಭಾವವನ್ನು ಬೀರುತ್ತೆ. ನೀವು ಯಾವಾಗ ನೀವು ಸೈಲೆಂಟಾಗಿರ್ತೀರಿ, ನಿಮ್ಮ ಯಜಮಾನ್ರಿಗೆ ಕೂಗಾಡ್ತಾ ಇರ್ತೀರಿ, ಅದು ಹೆಂಡತಿ ಕೂಗಾಡ್ತಾರೆ, ಗಂಡ ಸೈಲೆಂಟಾಗಿರ್ತಾರೆ. ಆವಾಗ ನೀವೇನು ಮಾಡಬೇಕು, ಒಂದು ರುದ್ರಾಕ್ಷಿನ ಒಂದು ಚೊಂಬಲ್ಲಿ ಹಾಕಬೇಕು, ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಬೇಕು. ಮತ್ತು ಬಿಲ್ವಪತ್ರೆಯನ್ನು ಹಾಕಬೇಕು. ಬಿಲ್ವಪತ್ರೆ ಸಿಕ್ಕಿಲ್ಲ ಅಂತಂದರೆ ಬಿಲ್ವಪತ್ರೆ ಪೌಡ್ರ್, ಬಿಲ್ವಪತ್ರೆ ಒಣಗಿತ್ತು ಅಂತಂದರೆ ಆ ಒಳಗಿನ ಪೌಡ್ರ್ ಮಾಡಿ ಒಣಗಿಸಿಟ್ಕೊಳ್ಳಿ ಪೌಡ್ರನ್ನ, ಅದನ್ನು ಒಳಗಡೆ ಹಾಕಿ ಅದನ್ನು ನೀವು ತೆಗೆದುಕೊಂಡು ದರ್ಬೆ ಕಡ್ಡಿ ಅಥವಾ ಹೂವು ತೆಗೆದುಕೊಂಡು ಮನೆ ಒಳಗಡೆ ಹಿಂಗೆ ಪ್ರೋಕ್ಷಣೆ ಮಾಡ್ತು ಅಂತಂದರೆ ಹೆಂಡತಿ ಕೋಪ ಹಂಗೆ ತಣ್ಣಗಾಗುತ್ತೆ, ಗಂಡನ ಕೋಪ ಹಂಗೆ ತಣ್ಣಗಾಗುತ್ತೆ, ಜಗಳ ಆಡಲ್ಲ, ಒಂದಾಗಿದೆ, ಅನ್ಯೋನ್ಯವಾಗಿರುತ್ತೆ. ತಕ್ಷಣ ಇಮಿಡಿಯೇಟ್ ರಿಯಾಕ್ಷನ್. ಬಟ್ ಇಮಿಡಿಯೇಟಾಗಿ ಮಾಡಬೇಕು. ಗಂಡ ಬೈದಂತ ನೀವು ಕೊಡೋ ಅಂತ ಹತ್ಕೊಂಡಿರೋದಾಗಲಿ ಅಥವಾ ಹೆಂಡತಿ ಏನೋ ಜಗಳ ಮಾಡುತ್ತೆ ನೀವು ಮನೆ ಬಿಟ್ಟು ಹೋಗುವಂಥದ್ದಾಗಲಿ ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅದೇ ಒಂದು ಸುತ್ತಾಡ್ಕೊಂಡು ಬರ್ತೀರಾ,
ಅಂತ ಫಸ್ಟ್ ಇದನ್ನು ಮಾಡಿಬಿಟ್ಟು ನೀವು ಹೋಗಿ, ತಣ್ಣಗಾಗ್ಬಿಟ್ಟಿರ್ತೀರಿ. ಅದ್ಭುತವಾದಂಥ ಒಂದು ರಹಸ್ಯ ಇದು ಅಲ್ಲ. ಹಾಗೆ ಇದನ್ನು ಮಾಡ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ಗಂಡ ಹೆಂಡ್ತಿಗೆ ಜಗಳ ಆಗ್ತಾಯಿದೆಯೋ, ಆವಾಗವಾಗ ಆಗ್ತಾ ಇರ್ತೋ, ಅವ್ರು ಸೈಲೆಂಟ್ ಆಗಬೇಕು ಅಂತಂದರೆ ನೀವು ನಿಮ್ಮ ಹೆಸರನ್ನ ಕಳಿಸಿ ಮತ್ತು ಈ ಒಂದು ಕಮೆಂಟನ್ನು ಬರೀರಿ. ಏನಂತಾರೆ, ಅಮ್ಮ ಮಹಾಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ. ಆಗ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಆಧ್ಯಾತ್ಮ ಪಯಣ ಅಂತ ನಾವು ಈ ಬಾರಿ ಇಲ್ಲಿ ಹೋಗ್ತಾಯಿದ್ದೀವಿ ಅಂತಂದರೆ ಪೂರಿ ಜಗನ್ನಾಥಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಸಾಕ್ಷಾತ್ ಕೃಷ್ಣನ ಒಂದು ಹೃದಯದ ಭಾಗ, ಕೃಷ್ಣನ ಹೃದಯ ಅಲ್ಲಿದೆ. ಹಾಗಾಗಿ ಅಂತ ಒಂದು ಪವಿತ್ರವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲ ಹೋಗೋಣ. ಹಾಗಾಗಿ ಖಂಡಿತ ನೀವು ಕೂಡ ಬನ್ನಿ, ಆ ಒಂದು ಸಾಕ್ಷಾತ್ ಕೃಷ್ಣನ ಅನುಗ್ರಹವನ್ನು ನೀವು ಪಡ್ಕೊಳ್ಳಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಒಂದು ಆಫೀಸ್ಗೆ ಕರೆ ಮಾಡಿ ನೀವು ಅದರ ಬಗ್ಗೆ ತಿಳ್ಕೊಳ್ಳಿ. ಅದ್ಭುತವಾದಂತಹ ಒಂದು ಇದು ಆಧ್ಯಾತ್ಮ ಪಯಣ. ಸಾಕ್ಷಾತ್ ಶ್ರೀ ಕೃಷ್ಣನನ್ನು ನಾವು ಆರಾಧನೆ ಮಾಡುವಂಥದ್ದು. ಯಾಕಂದರೆ ನಾವು ಭಗವಂತನ ಒಲಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ ದರ್ಶನವನ್ನು ಮಾಡಬೇಕು. ದರ್ಶನವನ್ನು ಮಾಡಿ ನಮ್ಮ ಒಂದು ಹೃದಯದಲ್ಲಿ ಇಟ್ಕೊಳ್ಬೇಕು. ಯಾರ್ಯಾರು ಪೂರಿ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತಿರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಆಗೋದೇ ಇಲ್ಲ. ಅಂಥ ಒಂದು ಅದ್ಭುತವಾದಂಥ ಒಂದು ಮಹಾನ್ ಭಾವ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಮುಂದೆ ಜಗದ್ಗುರುಮ್ ಅಂತ. ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಆ ಒಂದು ಆಧ್ಯಾತ್ಮ ಪಯಣಕ್ಕೆ ನಾವು ಹೋಗೋಣ. ಜನವರಿ ತಿಂಗಳಲ್ಲಿರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಲ್ ಮಾಡಿ. ಈ ವಧುವರರ ಮಾಹಿತಿ ಕೇಂದ್ರ, ಈ ಒಂದು ಮಾಹಿತಿ ಕೇಂದ್ರ ಅಂದರೆ ನಮ್ಮ ಹತ್ರ ತುಂಬ ಒಳ್ಳೊಳ್ಳೆ ಜಾತಕ ಇರುವಂತಹ ಹೆಣ್ಣು ಮತ್ತು ಗಂಡುಗಳು ಬರ್ತವೆ. ಗುರುಗಳು ಯಾರು ಇದ್ದರೆ ನೋಡಿ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ಸುಮಾರು ಜನಕ್ಕೆ ಹೆಣ್ಣು ತೋರಿಸುವಂಥದ್ದು, ಗಂಡು ತೋರಿಸುವಂಥದ್ದು ಮಾಡಿದೆ. ತೋರಿಸುವಂಥದ್ದು ಅಂದರೆ ಅವ್ರಿಗೆ ಪ್ರೊಫೈಲ್ ಕಳಿಸಿ ಇಷ್ಟ ಆಯಿತು ಅವರು ಮಾತಾಡ್ಕೋತಾರೆ. ಅದ್ಭುತವಾದಂಥ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಸಿಗುತ್ತೆ. ಇದು ಉಚಿತವಾಗಿರುತ್ತೆ. ನಿಮಗೂ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಬೇಕು ಅಂತಂದರೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ನಿಮ್ಮ ಬಯೋಡೇಟಾ ಮತ್ತು ಫೋಟೋವನ್ನು ಕಳಿಸಿ. ಒಳ್ಳೆಯ ವಧು ಮತ್ತು ವರರು ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಅವರ ಒಂದು ಸಂಪರ್ಕವನ್ನು ನಿಮಗೆ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈಗಾಗಲೇ ಈ ಥರ ಮಾಡಿ ಸುಮಾರು ಒಂದು 40 ಮದುವೆಗಳು ನಮ್ಮ ಕಡೆಯಿಂದ ಆಗಿದೆ. ಹಾಗಾಗಿ ನಿಮ್ಮ ಕಡೆ ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಇತ್ತು ಅಂತಂದರೆ ಅವ್ರ ಫೋಟೋ ಬಯೋಡೇಟಾ ನಮಗೆ ಕಳಿಸಿ. ಇದು ಉಚಿತವಾಗಿರುತ್ತೆ. ಖಂಡಿತವಾಗೂ ಕೂಡ ಇದೆಲ್ಲ ಒಂದು, ಯಾಕಂದರೆ ಒಂದು ಮದುವೆ ಮಾಡೋಂಥದ್ದು ಒಂದು ಪುಣ್ಯದ ಕೆಲಸ. ಹಾಗಾಗಿ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಿ.